ಇನ್‌ಸ್ಟಾಗ್ರಾಮಲ್ಲಿ ವ್ಯೂಸ್ ಪ್ರಾಬ್ಲಮ್ ಮತ್ತೆ ಫಾಲೋವರ್ಸ್ ಪ್ರಾಬ್ಲಮ್ ಇದ್ರೆ ಈ ಟ್ರೆಂಡ್ ಇವಾಗ ಹಾಕಿ ಇನ್‌ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಆ್ಯಂಡ್ ವ್ಯೂಸ್ ಕಂಟಿನ್ಯೂಯಸ್ ಆಗಿ ಬರ್ತಾ ಹೋಗುತ್ತೆ. ಆ್ಯಂಡ್ ಈ 2 ಫೋಟೋಸ್ ಎಫೆಕ್ಟ್ ಹೇಗೆ ಮಾಡೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಈ ಥರ ವಿಡಿಯೋನ ಹೇಗೆ ಮಾಡೋದು, ಎಐ ವಿಡಿಯೋ ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಂಡ್ ಜೊತೆಗೆ ನಾನು ಈ 2 ಟ್ರೆಂಡ್ ಹೇಳಿದಾಗ ಸಾಕಷ್ಟು ಜನರು ಕಾಮೆಂಟ್ಸ್ ಮಾಡ್ತಾ ಇದ್ರಿ. ಅಕ್ಕ ನಮಗೆ ಪ್ರಾಂಪ್ಟ್ ಕಾಪಿ ಮಾಡೋದು ಗೊತ್ತಿಲ್ಲ, ಹೇಗೆ ಕಾಪಿ ಮಾಡಬೇಕು ಅಂತ ಹೇಳಿ. ಸೊ ಫಸ್ಟ್ ನಾನು ಪ್ರಾಂಪ್ಟ್ ಕಾಪಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇದಾದಮೇಲೆ ಆ ಥರ ವಿಡಿಯೋ ಎಐ ವಿಡಿಯೋ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ಸೊ ಏನಪ್ಪ ಮಾಡಬೇಕು ಅಂತಂದರೆ ಮೊದಲಿಗೆ ನೀವು ವಿಡಿಯೋ ಓಪನ್ ಮಾಡ್ತಿರಲ್ವಾ, ವಿಡಿಯೋ ನೋಡ್ತಿರ್ತೀರಲ್ವಾ. ಓಕೆ, ಸೊ ಈ ಥರ ಇವಾಗ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಇಲ್ಲಿ ಕೆಳಗಡೆ ಮೋರ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, MORE ಮೋರ್, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೂಡ ಮೋರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರಾಂಪ್ಟ್ ಅಂತ ಬರೆದಿದೆ. ಓಕೆ, ಇಲ್ಲಿ ನಾನು ಮೆನ್ಷನ್ ಕೂಡ ಮಾಡಿದ್ದೀನಿ, ಫಾರ್ ವಾಯ್ಸ್ ಯೂಸ್ ಮ್ಯಾನ್ ಇನ್ ಪ್ಲೇಸ್ ಆಫ್ ವುಮೆನ್ ಹಿಮ್ಸೆಲ್ಫ್ ಇನ್ ಪ್ಲೇಸ್ ಆಫ್ ಹರ್ಸೆಲ್ಫ್ ಅಂತ. ಅಂದರೆ ನಾನು ಈ ಪ್ರಾಂಪ್ಟ್ ಕೊಟ್ಟಿರೋದು ಹೆಣ್ಮಕ್ಳಿಗೆ. ಓಕೆನಾ, ಸೊ ನೀವೇನಾದರೂ ಗಂಡು ಮಕ್ಕಳು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ವುಮೆನ್ ಅಂತ ಎಲ್ಲೆಲ್ಲಿದೆ ಅಲ್ವಾ ಆ ಪ್ಲೇಸಲ್ಲಿ ಮ್ಯಾನ್ ಅಂತ ಬರ್ಕೊಳ್ಳಿ. ಆ್ಯಂಡ್ ಹರ್ಸೆಲ್ಫ್ ಅಂತ ಇದೆ ನೋಡಿ, ಹರ್ಸೆಲ್ಫ್ ಎಲ್ಲೆಲ್ಲಿದೆ ಅಲ್ಲಿ ಹಿಮ್ಸೆಲ್ಫ್ ಅಂತ ಮಾಡ್ಕೊಂಡಿದ್ರೆ ಬಾಯ್ ಫೋಟೋ ಎಡಿಟ್ ಮಾಡ್ಬೋದು. ಇಲ್ಲ ನೀವು ಸೇಮ್ ಗರ್ಲ್ ಫೋಟೋದಿಂದನೇ ಬಾಯ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಇಮೇಜೇ ಚೇಂಜ್ ಆಗೋಗುತ್ತೆ. ಓಕೆನಾ, ಸೊ ಇಲ್ಲಿ ಪ್ರಾಂಪ್ಟ್ ಕಾಣಿಸ್ತಿದೆ ಅಲ್ವಾ, ಇದನ್ನ ಇವಾಗ ಹೇಗೆ ಕಾಪಿ ಮಾಡಬೇಕು ಅಂತಂದರೆ ಇಲ್ಲಿ ಕ್ರಿಯೇಟ್ ಅಂತ ಇದೆ ನೋಡಿ, ಸೊ ಕ್ರಿಯೇಟ್ ಮೇಲೆ ಜಸ್ಟ್ ಲಾಂಗ್ ಪ್ರೆಸ್ ಮಾಡಿ, ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಈ ಥರ ನಿಮ್ಮ ಫಿಂಗರ್ನ ಕೆಳಗಡೆ ತಗೊಂಡು ಹೋಗಿ. ಓಕೆ, ಸೊ ಫುಲ್ ಈ ಥರ ಗ್ರೇ ಆಗಿದೆ ನೋಡಿ, ಫುಲ್ ಈ ಪ್ರಾಂಪ್ಟ್ ಮೇಲೆ ಗ್ರೇ ಆಗಿದೆ. ಇವಾಗ ಫಿಂಗರ್ನ ರಿಮೂವ್ ಮಾಡಿದಾಗ ಇಲ್ಲಿ ಕಾಪಿ, ಶೇರ್, ಸೆಲೆಕ್ಟ್ ಆಲ್, ವೆಬ್ ಸರ್ಚ್ ಆಪ್ಷನ್ಸ್ ತೋರಿಸುತ್ತೆ. ಕಾಪಿ ಅಂತ ಮಾಡ್ಕೊಳ್ಳಿ ಅಷ್ಟೇ. ಕಾಪಿ ಮಾಡಿದಾಗ ಈ ಟೆಕ್ಸ್ಟ್ ಏನಿದೆ ಅದು ಕಾಪಿ ಆಗೋಗಿದೆ. ಸೊ ಅಲ್ಲಿ ಎಫೆಕ್ಟ್ ಯೂಸ್ ಮಾಡುವಾಗ ನಾನು ಟೆಕ್ಸ್ಟ್ ಹಾಕಿ ಅಂತ ಹೇಳಿದ್ದೀನಲ್ವ, ಜಸ್ಟ್ ಇದನ್ನು ಅಲ್ಲಿ ಹೋಗಿ ಪೇಸ್ಟ್ ಮಾಡಬೇಕು. ಸಿಂಪಲ್ ಆಗಿದೆ. ಸೊ ಈ ಥರನೂ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತಂದರೆ ಈ ಒಂದು ಪ್ರಾಂಪ್ಟ್ ಏನಿದೆ ಅಲ್ವಾ ಇದ್ರದ್ದು ಜಸ್ಟ್ ಈ ಥರ ಸ್ಕ್ರೀನ್ಶಾಟ್ ತಗೊಳ್ಳಿ ಮೊದಲು. ಓಕೆ, ಸೊ ಸ್ಕ್ರೀನ್ಶಾಟ್ ತಗೊಂಡಾದ್ಮೇಲೆ ಬ್ರೌಸರ್ ಇರುತ್ತೆ ಅಲ್ವಾ, ಕ್ರೋಮ್ ಓಪನ್ ಮಾಡಿಕೊಂಡು ಇಲ್ಲಿ ಮೇಲೆ ನಿಮಗೆ ಮೈಕ್ ಸಿಂಬಾಲ್ ಮೇಲೆ ಒಂದು ಸ್ಕ್ಯಾನರ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಏನು ಸ್ಕ್ರೀನ್ಶಾಟ್ ತಗೊಂಡಿದ್ದೀರಾ ಅಲ್ವಾ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಇಲ್ಲಿ ಒಂದು ಆ್ಯರೋ ಈ ಥರ ತಗೊಂಡು ಹೋಗಿ ಎಲ್ಲೆಲ್ಲಿ ಪ್ರಾಂಪ್ಟ್ ಇದೆ ಅಂತಂದರೆ ಏನು ನೀವು ಕಾಪಿ ಮಾಡ್ಕೋಬೇಕಂದಿದ್ದೀರಾ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡಿ 4 ಕಾರ್ನರ್ಸ್ ಬಂದಿದೆ, ಇಷ್ಟು ಸೆಲೆಕ್ಟ್ ಮಾಡಿದ್ದೀವಿ ಅಂತ ಅರ್ಥ. ಇಲ್ಲಿ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಮಾಡಿದರೆ ಮುಗೀತು, ಟೆಕ್ಸ್ಟ್ ಕಾಪಿ ಆಗಿದೆ. ಸೊ 2 ವೇಸ್ ಹೇಳಿದ್ದೀನಿ, ಯಾವ್ದು ಈಸಿ ಆಗುತ್ತೆ ಅದನ್ನು ನೀವು ಮಾಡ್ಕೊಳ್ಳಿ. ಸೊ ಇವಾಗ ಪ್ರಾಂಪ್ಟ್ ಕಾಪಿ ಮಾಡೋದು ಹೇಗೆ ಅಂತ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ, ಸೊ ಬನ್ನಿ ಇವಾಗ ವಿಡಿಯೋ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗೂಗಲ್ ಜೆಮಿನಿ ಅಂತ ಸರ್ಚ್ ಮಾಡಿ. ಸೊ ಫಸ್ಟ್ ವೆಬ್ಸೈಟ್ ಕ್ಲಿಕ್ ಮಾಡಿದ್ರಿ ಅಂತಂದರೆ ಟ್ರೈ ಇಮೇಜ್ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋ ಥ್ಯಾಂಕ್ಸ್ ಕೊಟ್ಬಿಟ್ಟು ಇಲ್ಲಿ ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವುದಾದ್ರೂ ಒಂದು ಫೋಟೋನ ಅಪ್ಲೋಡ್ ಮಾಡಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ. ಓಕೆ, ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಡಿಸ್ಕ್ರೈಬ್ ಯುವರ್ ಇಮೇಜ್ ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ಪ್ರಾಂಪ್ಟ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಹೇಳಿದಲ್ವ ಹೀಗೆ ಪೇಸ್ಟ್ ಮಾಡೋದು ಅಂತ. ಸೊ ಕಾಪಿ ಪೇಸ್ಟ್ನ ಮಾಡ್ಕೊಂಡಾದ್ಮೇಲೆ ನಿಮಗೆ ಗೂಗಲ್ ಜೆಮಿನಿದೇನು ಎಫೆಕ್ಟ್ ಬರಬೇಕಾಗಿದೆ ಅದು ಬಂದುಬಿಡುತ್ತೆ. ಓಕೆ, ಸೊ ಈ ಒಂದು ಪಾರ್ಟ್ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಯಾವ ರೀತಿ ಅಂತ. ಸೊ ಇವಾಗ ಇದನ್ನು ನಾವು ವಿಡಿಯೋಗೆ ಹೇಗೆ ಮಾಡೋದು ಅಂತ ನೋಡೋಣ. ಅದು ಗೂಗಲ್ ಜೆಮಿನಿಯಲ್ಲಿ ಬರಲ್ಲ, ಬೇರೆನೇ, ಅಂದರೆ ಬೇರೆ ಒಂದು ವೆಬ್ಸೈಟ್ ಯೂಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಸೊ ಇದನ್ನು ಮೊದಲು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಬೇಕು ನಾವು. ಓಕೆ, ಸೊ ನೆಕ್ಸ್ಟ್ ಗೂಗಲ್ ಓಪನ್ ಮಾಡಿಕೊಂಡು ಇಲ್ಲಿ ಪಿಕ್ಸ್ವರ್ಸ್ AI ಅಂತ ಸರ್ಚ್ ಮಾಡಿ. ಪಿಕ್ಸ್ವರ್ಸ್ AI ಮಾಡಿದ್ಮೇಲೆ ಇಲ್ಲಿ ಒಂದು ಅಪ್ಲಿಕೇಶನ್ ಕೂಡ ಇರುತ್ತೆ, ಅಪ್ಲಿಕೇಶನ್ ಓಪನ್ ಮಾಡಿಬಿಡಿ, ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ ಪಿಕ್ಸ್ವರ್ಸ್ AI ಅಂತ. ವೆಬ್ಸೈಟ್ ಓಪನ್ ಮಾಡಿದ್ರಿ ಅಂತಂದರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಅಟ್ಯಾಚ್ ಮಾಡಿ. ಆ್ಯಂಡ್ ಎಸ್ ಇಲ್ಲಿ ಡಿಸ್ಕ್ರೈಬ್ ದಿ ಕಂಟೆಂಟ್ ಯು ವಾಂಟ್ ಟು ಕ್ರಿಯೇಟ್ ಅಂತ ಇದೆ ಅಲ್ವಾ, ಅಲ್ಲಿ ನಿಮಗೆ ಯಾವ ಥರ ಬೇಕೋ ಅದನ್ನು ನೀವು ಕಾಪಿ ಮಾಡ್ಕೋಬೇಕು. ಆ್ಯಂಡ್ ಮೊದಲಿಗೆ ನೀವಿಲ್ಲಿ
ಗೂಗಲಿಂದ ಸೈನ್ ಅಪ್ ಆಗಬೇಕಾಗುತ್ತೆ. ಯಾವುದಾದ್ರೂ ಈ ಗೂಗಲ್ ಅಕೌಂಟಿಂದ ಸೈನ್ ಅಪ್ ಆದರೆ ಮಾತ್ರ ನೀವು ಇದು ಮಾಡ್ಕೋಬೋದು. ಸೊ ಇಲ್ಲಿ ನಾನು ಏನು ಬರಿತಾ ಇದ್ದೀನಿ ಅಂತ ನೋಡಿ. ಸೊ ನಿಮ್ಮಷ್ಟೇ ಏನಾದರೂ ಬರಿಬಹುದು, ಬಟ್ ಇದು 2 ಅಥವಾ 3 ಅಷ್ಟೇ ಚಾನ್ಸ್ ಕೊಡುತ್ತೆ ನಮಗೆ ಈ ಒಂದು ವಿಡಿಯೋ ಮಾಡೋದಕ್ಕೆ. ಆಮೇಲೆ ಮೆಂಬರ್ಶಿಪ್ ತೊಗೊಳಕ್ಕೆ ಹೇಳುತ್ತೆ. ಸೊ ಏನು ಬೇಕು ನಿಮಗೆ ಅದನ್ನು ಕರೆಕ್ಟಾಗಿ ಮಾಡಿ. ಮತ್ತೆ ನೀವು ಸುಮ್ಮನೆ ಟ್ರೈಗೋಸ್ಕರ ಮಾಡ್ತಾ ಇದ್ದೀರಿ, ಮತ್ತೊಂದು ಮಾಡ್ತೀವಿ ಅಂತಂದರೆ ಮೆಂಬರ್ಶಿಪ್ ತೊಗೋಬೇಕು ದುಡ್ಡು ಕೊಟ್ಬಿಟ್ಟು. ಸೊ ಆದಷ್ಟು ಸ್ಟಾರ್ಟಿಂಗಲ್ಲಿ ಯಾವ ಥರ ಬೇಕು ಕ್ರಿಯೇಟ್ ಮಾಡಿ. ಸೊ ನಾನಿಲ್ಲಿ ರೋಟೇಟ್ 3D ಮಾಡೆಲ್ ಪ್ರೆಸೆಂಟ್ ಆನ್ ದಿ ಡೆಸ್ಕ್ ಟು 360 ಡಿಗ್ರಿ ಅಂತ ಕೊಟ್ಟಿದ್ದೀನಿ. ಸೊ ಈ ಮಾಡೆಲ್ನ 360 ಡಿಗ್ರಿಯಲ್ಲಿ ರೊಟೇಟ್ ಮಾಡಿ ಅಂತ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ನಾನು ಬೇಕು ಅಂತಂದರೆ ಈ ಒಂದು ಟೆಕ್ಸ್ಟ್ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ ಯಾವ ಥರ ಬರ್ದಿದ್ದೀನಿ ಅಂತ. ಸಮ್ವನ್ ಹೋಲ್ಡಿಂಗ್ ದ 3D ಮೋಲ್ಡರ್ ವಿಚ್ ಈಸ್ ಪ್ರೆಸೆಂಟ್ ಆನ್ ದಿ ಡೆಸ್ಕ್ ಆ್ಯಂಡ್ ರೊಟೇಟ್. ಸೊ ಕೆಳಗಡೆ ಆರೋ ಮಾರ್ಕ್ ಮೇಲೆ ಕ್ರಿಯೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಯುವರ್ ವಿಡಿಯೋ ಇಸ್ ಜನರೇಟಿಂಗ್ ಅಂತ ಬರುತ್ತೆ. ಸೊ ನಮ್ಮ ವಿಡಿಯೋ ಇವಾಗ ಜನರೇಟ್ ಆಗ್ತಾ ಇದೆ. ಓಕೆನಾ? ಸೊ ವೆಯ್ಟ್ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ಈ ಥರ ಬರುತ್ತೆ. ಓಕೆ, ಸೊ ಈ ಥರ ರೊಟೇಟ್ ಆಗುತ್ತೆ. ನಾವೇನು ಬರ್ತಿದ್ದೀವಿ ಅದನ್ನು ನಮಗೆ ಮಾಡಿಕೊಡುತ್ತೆ ಅಷ್ಟೇ. ಓಕೆ, ಸೊ ಇದೇ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದು. ಸೊ ಡೌನ್ಲೋಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ವೆಯ್ಟ್ ಮಾಡಿ, ಆಟೋಮೆಟಿಕ್ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ನ ಕರ್ಕೊಂಡು ಹೋಗುತ್ತೆ. ಸೆಲೆಕ್ಟ್ ಮಾಡಿದ್ರಿ ಅಂತಂದರೆ ಸೊ ಇಲ್ಲಿ ನೀವು ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇವಾಗ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಸೊ ಈ ಥರ ವಿಡಿಯೋ ಹಾಕ್ಬಿಟ್ಟು ನೀವು ಇನ್ಕ್ರೀಸ್ ಮಾಡ್ಕೋಬೋದು ಫಾಲೋವರ್ಸ್, ವ್ಯೂಸ್ ಎಲ್ಲನೂ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆ್ಯಡ್ ಆಡಿಯೋ ಅಂತ ಇದೆಲ್ಲ ಕೆಳಗಡೆ. ಸೊ ಟ್ರೆಂಡಿಂಗಲ್ಲಿರೋ ಆಡಿಯೋನ ನೀವು ಅಟ್ಯಾಚ್ ಮಾಡಿ, ಸೊ ದಟ್ ಬೇಗ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಆ್ಯರೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿಕೊಂಡು ಮೇಲೆ ಡನ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ರಿ ಅಂತಂದರೆ ಮ್ಯೂಸಿಕ್ ಅಟ್ಯಾಚ್ ಆಗಿರುತ್ತೆ. ಓಕೆ, ಸೊ ಅಟ್ಯಾಚ್ ಆಗಿದ್ದು ಬೇಕು ಅಂದರೆ ಟೆಕ್ಸ್ಟ್ ಎಲ್ಲ ಆ್ಯಡ್ ಮಾಡ್ಕೋಬೋದು. ಮೇಲೆ ಆ್ಯರೋ ಮಾರ್ಕ್ ಇದೆ ಅಲ್ವಾ ಬ್ಲೂ ಕಲರ್ ಮೇಲೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರೀಲ್ನ ಪೋಸ್ಟ್ ಮಾಡಿ. ಸಿಂಪಲ್ ಆಗಿದೆ ಅಲ್ವಾ? ಸೊ ನಿಮಗೆ ಆ ಕ್ಯಾಪ್ಷನಲ್ಲಿ ಏನು ಬರಿಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವ ಥರ ವಿಡಿಯೋ ಬೇಕು ಅದನ್ನು ನೀವು ಅಲ್ಲಿ ಬರಿಬೇಕು ಅಷ್ಟೇ. ಸೊ 1-2 ಅಷ್ಟೇ ಚಾನ್ಸ್ ಸಿಗುತ್ತೆ, ಆಮೇಲೆ ದುಡ್ಡು ಕೊಟ್ಟು ಇದು ಆಗಬೇಕಾಗುತ್ತೆ. ಸೊ ಹುಷಾರಾಗಿರಿ. ಓಕೆನಾ? ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಬಾಯ್.